ಈಗ ನಾವು ಆಯುಷ್ ಮಂಡಲಮಲ್ಲಿ ಇಷ್ಟು ಸಬ್ಜೆಕ್ಟ್ಸ್ ಎಲ್ಲ ಕಲ್ತ ಮೇಲೆ ಅಥವಾ ಇನ್ನೂ ಬರೋ ಸಬ್ಜೆಕ್ಟ್ಗಳನ್ನು ಕಲ್ತ ಮೇಲೆ ನಮಗೆ ಒಂದು ಅಂಶ ಸ್ಪಷ್ಟ ಆಗುತ್ತೆ. ಅರಿವು, ತಿಳುವಳಿಕೆ ಅನ್ನೋದನ್ನ ವಿಸ್ತರಿಸ್ಕೊಂಡು ಹೋಗೋದೇ ಯೋಗಕ್ಷೇಮದ ಮೂಲ. ಅದೇ ತಳಹದಿ. ನಾವು ಅರಿವಿಲ್ಲದೆ ಇದ್ದಾಗ ನಾವು ಎಲ್ಲ ಮಾರುಕಟ್ಟೆ ಎಲ್ಲ ಅಡ್ಡಾಡ್ಬೇಕಾಗ್ತದೆ. ಹಿಂದಿನವ್ರು ಏನ್ ಮಾಡಿದ್ರು, ತಮ್ಮ ತಿಳುವಳಿಕೆನ ಆಸ್ಪತ್ರೆಗಳಿಗೆ ಬದಲಾಗಿ ದೇವಸ್ಥಾನಗಳಲ್ಲಿ ಇಟ್ರು. ಇವತ್ತು ನಾವು ನಿಮ್ಹಾನ್ಸ್ ಅಂತ ಒಂದು ಪ್ರತಿಷ್ಠಿತವಾದಂಥ ಒಂದು ಮಾನಸಿಕ ಆರೋಗ್ಯ ಕೇಂದ್ರ ನೋಡ್ತಾ ಇದ್ದೀವಿ, ಬೆಂಗಳೂರಿನಲ್ಲಿದೆ. ಆದರೆ ನಮಗಿರ್ತಕ್ಕಂಥ ಮಾನಸಿಕ ಸಮಸ್ಯೆಗಳಿಗೆ ಹೋಲಿಸಿದ್ರೆ ಈ ಒಂದು ಇನ್ಸ್ಟಿಟ್ಯೂಟ್ ನಮ್ಗೆ ಏನೂ ಅಲ್ಲ. ಕೌನ್ಸಿಲಿಂಗ್ ಕೊಡೋದಾದ್ರೆ, ಇನ್ನೇನೋ ಸೊಲ್ಯೂಷನ್ ಕೊಡೋದಾದ್ರೆ, ಇನ್ನೇನೋ ಟ್ರೀಟ್ಮೆಂಟ್ ಕೊಡೋದಾದ್ರೆ ಅದು ಅಸಾಧ್ಯ ನಮಗಿರೋ ಜನಸಂಖ್ಯೆಯಲ್ಲಿ. ಅದೇ ನೀವು ದೇವಸ್ಥಾನಗಳಲ್ಲಿ ಲಕ್ಷಾಂತರ ಜನಗಳು ತಮ್ಮ ಮಾನಸಿಕ ಸಮತೋಲನ ಕಾಯ್ದುಕೊಳ್ಳೋದಕ್ಕೆ ಅದು ಅನುಕೂಲ ಮಾಡಿಕೊಡ್ತಾ ಇದೆ, ಹೀಲಿಂಗ್ ಮಾಡ್ತಾ ಇದೆ. ಅವರಿಗೆ ಅಲ್ಲೇನೆ ಅವರಿಗೆ ಸೊಲ್ಯೂಷನ್ಸ್ ಕೊಡ್ತಾ ಇದೆ. ಇದನ್ನ ನಾವು ಆಸ್ಪತ್ರೆಗಳಲ್ಲಿ ಸಾಧಿಸೋಕ್ಕಾಗಲ್ಲ. ಹಾಗೇನೆ ಆರೋಗ್ಯನೂ ಅಷ್ಟೇ. ವರ್ಕ್ ಪ್ರೆಷರು, ಇನ್ನೊಂದು ಪ್ರೆಷರು, ಸೋಷಿಯಲ್ ಪ್ರೆಷರ್ ಇತ್ಯಾದಿಗಳೆಲ್ಲ ನಾವು ನೋಡ್ತಾ ಇದ್ದೀವಿ ನಮ್ಮ ಅನಾರೋಗ್ಯಕ್ಕೆ ಮೂಲ ಅಂತ ಹೇಳಿ. ಅದನ್ನ ನಾವು ಕಡಿಮೆ ಮಾಡಬೇಕಂದ್ರೆ ಸೋಷಿಯಲ್ ಸೆಕ್ಯೂರಿಟಿ ಬೇಕು. ಅಂತ ಇನ್ಸ್ಟಿಟ್ಯೂಷನ್, ಸೋಷಿಯಲ್ ಸೆಕ್ಯೂರಿಟಿ ಕೊಡುವಂಥ ಇನ್ಸ್ಟಿಟ್ಯೂಷನ್ಸ್ ಬೇಕು. ಯಾಕಂದ್ರೆ ಮನುಷ್ಯ ಯಾವಾಗಲೂ ಒಂದೇ ರೀತಿಯಲ್ಲಿ ಅವನು ಕಷ್ಟಪಡ್ಲಿಕ್ಕೆ ಆಗಲ್ಲ. ಒಂದ್ ದಿವಸ ಇದ್ದಂಗೆ ಇನ್ನೊಂದು ದಿವಸ ಇರೋದಿಲ್ಲ. ಆಮೇಲೆ ಅವನಿಗೆ ಅಸುರಕ್ಷಿತತೆ ಪ್ರತಿಯೊಂದು ಹೆಜ್ಜೆನಲ್ಲೂ ಕೂಡ ಏನಾಗುತ್ತೋ ಏನೋ, ನಾನು ಇಷ್ಟು ಕಷ್ಟಪಡಲಿಲ್ಲ ಅಂದರೆ ಏನಾಗುತ್ತೋ, ನಾನು ಅಲ್ಲೆಲ್ಲೋ ಹೋಗಿ ದುಡಿಬೇಕು, ಈ ಥರದ್ದೆಲ್ಲದಕ್ಕಿಂತ ಸೋಷಿಯಲ್ ಸೆಕ್ಯೂರಿಟಿ. ದೇವಸ್ಥಾನ ಅಂತ ಇಟ್ಕೊಳ್ಳಿ, ಇಲ್ಲಿ ನಿಮಗೆ ಊಟ ಸಿಗುತ್ತೆ, ಮಾನಸಿಕ ನೆಮ್ಮದಿ ಸಿಗುತ್ತೆ, ಎಲ್ಲವೂ ಉಚಿತ. ನಿಮ್ಮ ವೆಲ್ಬೀಯಿಂಗನ್ನು ಟೋಟಲ್ ಆಗಿ ಇದು ಕವರ್ ಮಾಡುತ್ತೆ. ಸೋಷಿಯಲ್ ಸೆಕ್ಯೂರಿಟಿ ಇರುವಂಥದ್ದನ್ನು ನಾವು ಮಾಡಿದಾಗ, ಅಯ್ಯೋ ನನಗೆ ದುಡಿಯೋಕ್ಕಾಗಲಿಲ್ಲ ಅಂದರೂ ನನ್ನನ್ನು ಯಾರೋ ಒಬ್ಬರು ನನ್ನ ವೆಲ್ಬೀಯಿಂಗ್ ನೋಡಿಕೊಳ್ತಾರೆ, ನನ್ನ ಕ್ಷೇಮ ನೋಡ್ಕೊಳ್ತಾರೆ ಅನ್ನೋದನ್ನು ನಾವು ಸಮಾಜದಲ್ಲಿ ತರಲಿಲ್ಲ ಅಂದರೆ ಈ ಮನುಷ್ಯ ಬೆಳಗಾದ್ರೆ ಅವನು ಓಡಬೇಕು. ಆ ಓಟದಲ್ಲಿ ಅವನು ಎಲ್ಲಿಗೆ ಹೋಗಿ ತಲುಪ್ತಾನೋ ಗೊತ್ತಿಲ್ಲ. ಸಾಧಾರಣವಾಗಿ ಏನಾಗಿದೆ, ಆಸ್ಪತ್ರೆಗೆ ಹೋಗಿ ತಲುಪಬಹುದು, ಅಲ್ಲಿಂದ ಮುಂದಕ್ಕೆ ಯಮಲೋಕಕ್ಕೂ ಹೋಗ್ಬೋದು. ಅವನು ಮೂಲ ಕಾರಣ ಏನು, ಅವನು ಓಟ. ಎಲ್ಲೂ ನಿಶ್ಚಿತವಾದಂಥ ಜೀವನ ಕ್ರಮ ಇಲ್ಲ. ಸೊ ಇದನ್ನ ನಮ್ಮ ಹಿಂದಿನವರು ಚೆನ್ನಾಗಿ ಗ್ರಹಿಸಿದ್ರು. ಒಬ್ಬ ಮನುಷ್ಯನ ಪೂರ್ತಿ ಜೀವನನ ಮೊದಲೇ ಕ್ಲೀನಾಗಿ ಗ್ರಹಿಸಿಬಿಟ್ರೆ ಸೊಲ್ಯೂಷನ್ ಕೊಡೋದು ಈಸಿ. ಅಲ್ಲ, ಎಂಡ್ ಆಫ್ ದ ಡೇ ಸಮಾಧಾನ ಬೇಕಲ್ಲ. ಶಾಂತವಾಗಿ ಕುಂತ್ಕೊಂಡು ನೆಮ್ಮದಿ ಮಾತಾಡೋದು, ಅದೊಂದು ಆನಂದವೇ ಬೇರೆ ನನ್ನ ಪ್ರಕಾರ. ಎಲ್ಲೋ ಒಂದ್ ಕಡೆ ಅತ್ಯಾಚಾರಗಳು ಆಯ್ತು ಅಂತ ಹೇಳಿ ಅದನ್ನೇ ಇಟ್ಕೊಂಡು ಆ ಎಲ್ಲಾ ಕೇಂದ್ರಗಳನ್ನ ದೂಷಿಸೋದು ಅಷ್ಟು ಸರಿಯಲ್ಲ ಅಂತ. ನಾವು ಮೂಲಕ್ಕೆ ಹೋಗ್ಬೇಕು. ಯಾವುದು ನಾವು ಎಲ್ಲಿ ಶುರು ಮಾಡಬೇಕು ಅಥವಾ ಎಲ್ಲಿ ಇದೀವಿ ನಾವು ಅನ್ನೋದನ್ನ ಮೊದಲು ಕಂಡುಕೊಂಡ್ಬಿಟ್ರೆ ಮತ್ತೆ ಮುಂದಿನ ಹಾದಿ ಸುಲಭ ಆಗ್ತದೆ. ತುಂಬಾ ಧನ್ಯವಾದ ಇದರ ಬಗ್ಗೆ ಹಿನ್ನೆಲೆ ಬಗ್ಗೆ ಹೇಳಿದಕ್ಕೆ.